ಕಿಲ 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 ನಗೋ ಸರಿಕರಿಗೆ ಕುಲು 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 ನಗೋ ಹಿರಿಕರಿಗೆ ಹೆಂಗೋ ನಗೋ ಯಂಗ್ ಬಾಯ್ಸ್ಗೆ ಬಾಯಿ ತುಂಬಾ ನಗೋ ಬಾಯಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಪ್ಲೀಸ್ ವೆಲ್ಕಮ್ ಈ ಶೋನ ಚೆಲುವನಾರಾಯಣ ಸ್ವಾಮಿ, ನಮ್ಮ ನಿಮ್ಮೆಲ್ಲರ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್. ಹಾಗೂ ಈ ಶೋನ ಮಗುಳ್ನಗೆಯ ಚಲುವೆ ಶ್ರುತಿ ಮೇಡಮ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶೀತಲ್ ರೆಡಿ ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಯಾಕ ಈ ರಾಂಗ್ ಡೈರೆಕ್ಷನ್? ನೋಡಮ್ಮ, ಜಡ್ಜ್ ಆಗೋಣ ಅನ್ಕೊಂಡೆ ಕಲ್ಲು ಹಾಕಿದೆ, ಡೈರೆಕ್ಷನ್ ಆದ್ರೂ ಮಾಡೋಣ ಅಂತಿದ್ದೀನಿ. ಇವಾಗ ಒತ್ತಿ ಒತ್ತಿ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಅಯ್ಯೋ, ನಿಂದು ಒಂದ್ ಆತ್ಮ, ಅದ್ರೊಳಗಡೆ ಒಂದು ಅಂತರ ಬೇರೆ. ಸರಿ ಆಯ್ತು, ಹೀರೋ ಯಾರು? ಹೀರೋ ಬಂದ್ಬಿಟ್ಟು ನಾರಾಯಣ್ ಸರ್ ಅಂತ ಚರಿತ್ರದ ಪ್ರೇಮಾಂಜಲಿ ಡೈರೆಕ್ಟ್ರು. ನ್ಯೂಸ್ ಆಂಕರ್ ಬಂದ್ಬಿಟ್ಟು ಶೀತಲ್ ಅಂತ ಒಬ್ಳಿದ್ದಾಳೆ, ಅವಳು ಈ ನಾರಾಯಣ್ ಸರ್ ಅವರ ತಂಗಿ. ಸೊ ಅಣ್ಣ ತಂಗಿಯ ಒಂದು ಸಿನಿಮಾ. ಹೆಸರೇನು ಸಿನಿಮಾದ್ದು? ಅಂಗಿ ಹರಿದ ತಂಗಿ. ಸಿನಿಮಾ ಹೆಸರು ಅಂಗಿ ಹರಿದ ತಂಗಿ. ನಾವಿಬ್ರು ಬಾರಿಸ್ತಾ ಇದ್ರೆ ನಿನ್ನಂಗಿ ಎಲ್ಲ ಹರಿದೋಗುತ್ತೆ. ಮೊದ್ಲು ಸ್ಕಿಟ್ ತೋರಿಸ್ತೀನಿ, ಚಪ್ಪಾಳೆ ಬಂದ್ರೆ ಅದನ್ನೇ ಸಿನಿಮಾನು ಮಾಡ್ತೀನಿ. ಲೆಟ್ಸ್ ವೆಲ್ಕಮ್ ತಮಾಷಾ ಫ್ಯಾಕ್ಟರಿ. ಹಲೋ, ಪ್ರೊಡ್ಯೂಸರ್ ಪಾಂಡುರಂಗನೇ ಮಾತಾಡ್ತಿರೋದು. ಯಾರು? ಡೈರೆಕ್ಟ್ರ? ತಾವೆಲ್ಲಿದ್ದೀರಾ? ಮನೆ ಗೊತ್ತಾಗಿಲ್ವಾ ಸರ್? ಅಲ್ಲಿ 2ನೇ ಕ್ರಾಸ್ ಅಲ್ಲಿ 2ನೇ ಮನೇನೆ ನಮ್ಮ ಮನೆ. ಹೌದು, ಸ್ವಲ್ಪ ಮುಂದಕ್ಕೆ ಬನ್ನಿ ಸರ್. ಹೌದು ಸರ್, 2-3 ಡೈರೆಕ್ಟರ್ ಬರ್ತಾರೆ ಅಂತ ಹೇಳಿದ್ದಾರೆ ಸರ್. ಅದು ಯಾರ ಕತೆ ಓಕೆ ಆಗುತ್ತೋ ಅವರಿಗೆ ನಮ್ಮ ಸಿನಿಮಾ ಕೊಟ್ಬಿಡೋದು. ಹೌದೌದು, ತಾವು ಬನ್ನಿ ಮಾತಾಡೋಣ. ಸರಿ ಸರಿ ಸರ್, ಓಕೆ ಓಕೆ ಓಕೆ. ಗಣಿ, ಸಿನಿಮಾ ಮಾಡಕ್ ಹೊರಟಿದ್ದೀರಾ? ಹೌದು. ಬೇಡದ, ನೀವು ಸಿನಿಮಾ ಎಲ್ಲ ಮಾಡಕ್ ಹೋಗ್ಬೇಡಿ ನೀವು ಸುಮ್ಮನೆ. ಯಾಕೋ? ಅಯ್ಯೋ, ನಾನ್ ಕೂಡ ಒಂದು ಸಿನಿಮಾ ಮಾಡಕ್ ಹೋಗಿದ್ದೆ. ಡಬ್ಬ ಸಿನಿಮಾ ಮಾಡಲ್ಲ ನಾನು. ರೊಕ್ಕ ಬಿಸಾಡಿ ಐ5 ಮೂವಿ ಮಾಡಿ ತೆಗಿತೀನಿ ನಾನು. ಬಂದ್ ಬೈಕ್ ಮುಚ್ಕೊಂಡು ಕೆಲಸ ನೋಡ. ಮಾಡ್ಕೊಳ್ಳಿ, ಅನ್ಭವಿಸಿ. ಡೈರೆಕ್ಟರ್ ಬಂದ್ರು ಕಾಣುತ್ತೆ, ಬಾಗಿಲ್ ತೆಗಿ. ಹೀರೋ ಆಗೋ ಎಲ್ಲ ಲಕ್ಷಣ ಇದೆ, ಆದ್ರೆ ಹೊಟ್ಟೆ ಸ್ವಲ್ಪ ದೊಡ್ಡದಾಗೋಯ್ತು. ಇವಾಗ ಹೊಟ್ಟೆ ಸರಿಯಾಗಿದೆ, ಆದ್ರೆ ವಾಯ್ಸ್ ಅಲ್ಲಿ ದಮ್ಮಿಲ್ಲ. ಇವಾಗ ವಾಯ್ಸ್ ಸರಿ ಇದೆ, ಆದ್ರೆ ಹೊಟ್ಟೆ ಪುನಃ ದೊಡ್ಡದಾಗೋಯ್ತಲ್ಲ. ನೋಡ, ಎರಡನ್ನು ಸರಿ ಮಾಡಿ ನೋಡ. ವಾಯ್ಸ್ ಬಾಯಿಂದ ಬರ್ಬೇಕು, ಬಾಯಿಂದ. ನಮಸ್ಕಾರ ಸರ್. ನಮಸ್ಕಾರ. ನಾನೇ ಸರ್, ಡೈರೆಕ್ಟ್ರು. ಡೈರೆಕ್ಟ್ರು ನಮಸ್ಕಾರ. ನಮಸ್ಕಾರ. ನೀವು ಪುಣ್ಯವಂತರು ಸರ್. ಯಾಕೋ? ಯಾಕಂದ್ರೆ ನನ್ನನ್ನ ಕರೆಸ್ಬಿಟ್ಟಿದ್ದೀರಲ್ಲ ನೀವು. ಯಾಕಂದ್ರೆ ನಿಮ್ಗೆ ಸಿನಿಮಾ ಫುಲ್ ಕಡಿಮೆಲೆ ಮಾಡಿಸ್ಬಿಡ್ತೀನಿ ನಾನು. ಹೆಂಗಂದ್ರೆ ಡೈರೆಕ್ಟರ್ ನಾನೇ, ಆಕ್ಟರ್ ನಾನೇ, ಸರಿ, ಸ್ಕ್ರಿಪ್ಟ್ ನಾನೇ, ಸರಿ, ಡೈಲಾಗು ನಾನೇ, ಸರಿ, ಮ್ಯೂಸಿಕ್ ನಾನೇ, ಸರಿ, ಸಿನಿಮಾಟೋಗ್ರಫಿ ನಾನೇ, ಆಮೇಲೆ ಊಟ ಮಾಡು, ಊಟ ಬಿಟ್ಟು ಅದು ನಾನೇ. ಅದಿಲ್ಲ, ಅದಕ್ಕೆ ಜನ ಇದ್ದಾರೆ. ಹೌದು ಸರ್. ಸರ್, ಕತೆ ಶುರು ಮಾಡು. ಕತೆ ಶುರು ಮಾಡಿ. ಏನಿಲ್ಲ ಸರ್, ಈ ಕೈಲಿ ಹಣ ಇಟ್ರೆ ಈ ಕೈಲಿ ಸಿನಿಮಾ ರೆಡಿ. ಹೌದಾ? 1 ನಿಮಿಷ. ಎಲ್ಲಿಗೆ ಸರ್? ಹಣ ತರ್ಲಿಕ್ಕೆ. ಅಯ್ಯೋ, ಈಗ ಬೇಡ, ಮೊದಲು ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಶುರು ಮಾಡಿ. ಓಕೆ ಸರ್, ಸರಿ. ಏನಪ್ಪ ಅದೇನ್ ಗಲಾಟೆ? ಗಣಿ ಸಿನಿಮಾ ಮಾಡಕ್ ಹೊರಟಿದ್ದಾರೆ. ಸಿನಿಮಾ? ಯಾರು ಡೈರೆಕ್ಟರ್? ನೋಡಿ ಅಲ್ಲಿ. ಇವರ? ಇವ್ರನ್ನ ನಾನು ಎಲ್ಲೋ ನೋಡಿದ್ದೀನಿ ನಾನು. ಅಪ್ಪ, ಇವ್ರು ನಾನು ಎಲ್ಲೋ ನೋಡಿದ್ದೀನಿ. ಎಲ್ಲಿ? ಅವರಲ್ಲ, ಅವರಲ್ಲಪ್ಪ, ಅದು ಬೇರೆ ಯಾರು. ಅಪ್ಪ ಬೇಡಪ್ಪ, ಸಿನಿಮಾ ಎಲ್ಲ ಬೇಡ, ಲಾಸ್ ಆಗ್ತದೆ. ಮುಚ್ಕೊಂಡು ಕೂರೋ, ಲಾಸ್ ಆಗುತ್ತೆ ನಂಗಲ್ಲ. ಮುಚ್ಕೊಂಡು ಹೋಗ್ರು, ಹೋಗು. ಅಲ್ಲಪ್ಪ, ಒಂದು ಮಾತು ಕೇಳಕ್ಕಿಲ್ವಾ? ಮಧ್ಯದಲ್ಲಿ ಹೋಗು. ನೀವೆಂತ ಬೇಕಾದ್ರೂ ಮಾಡಿ. ಬಂದ್ಬಿಟ್ಟ. ಕತೆ 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 ಮಾಡ್ತಾ ಇದೆ ಸರ್. ಅದೇ ಸರ್, ಕತೆ ಬಂದ್ಬಿಟ್ಟು ಹೆಂಗಂದ್ರೆ ಒಂದು ಅಣ್ಣ ತಂಗಿ ಬಗ್ಗೆ ಕತೆ ಸರ್.
ಓಕೆ, ಚೆನ್ನಾಗಿದೆ. ಇದರಲ್ಲಿ ಏನಂತಂದ್ರೆ ತಂಗಿಯನ್ನ ತುಂಬಾನೇ ಪ್ರೀತಿಸುವ ಒಬ್ಬ ಅಣ್ಣ ತನ್ನ ತಂಗಿಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸ್ಕೊಡ್ತಾನೆ. ಸರಿ, ಚೆನ್ನಾಗಿದೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಹುಡುಗ ತುಂಬಾ ಕೆಟ್ಟವ. ಅವ ಈ ತಂಗಿಯನ್ನ ತುಂಬಾ ಶೋಷಣೆ ಮಾಡಿ ಅವಳಿಗೆ ತುಂಬಾ ಕಷ್ಟ ಕೊಡ್ತಾ ಇದ್ದಾನೆ. ಅಪ್ಪ ಇದು ಫ್ಲಾಪ್ ಅಪ್ಪ, ಇದು ಸ್ಟೋರಿ ಎಲ್ಲ ವರ್ಕ್ ಆಗುದಿಲ್ಲಪ್ಪ. ನೀವು ಲಾಸ್ ಆಗ್ತೀರಿ ಅಪ್ಪ. ಲಾಸ್ ಆದ್ರೆ ನಾನು ನಿಂಗೆ ಹೋಗಿ ಮುಚ್ಕೊಂಡು ಕೂರ್. ಅದೇ ಸರ್, ಎಲ್ಲಿದೆ ಸರ್? ನನ್ನ ತಂಗಿ ಜೊತೆ. ನಿಮ್ ತಂಗಿ ಜೊತೆ ಇದೆ. ಸರಿ, ಅದೇ ಸರ್. ಇವಾಗ ಏನು ಅಂತಂದ್ರೆ ತಂಗಿ ತುಂಬಾ ಕಷ್ಟದಲ್ಲಿರ್ತಾಳೆ. ಅಲ್ಲಿವರೆಗೆ ಎಲ್ಲವನ್ನ ತಡ್ಕೊಂಡಿರ್ತಾಳೆ ಅವಳು. ಒಂದಿನ ತಡ್ಕೊಳ್ಳಿಕ್ಕಾಗದೆ ಮನೆಗೆ ಬಂದೇ ಬಿಡ್ತಾಳೆ ಸರ್. ಅವಳು ಮನೆಗೆ ಬರ್ಬೇಕಾದ್ರೆ ಆ ಒಂದು ದೃಶ್ಯವನ್ನ ನೀವು ನೋಡ್ಬೇಕು ಸರ್. ಅದು ಹೆಂಗಿದೆ ಅಂದ್ರೆ ಸರ್, ಈಗ ಅಣ್ಣನ ಪಾತ್ರದಲ್ಲಿ ನೀವೇ ಇರ್ತೀರಾ, ನಾನು ತಂಗಿ ಪಾತ್ರಕ್ಕೆ ಒಬ್ಬರನ್ನ ಆಯ್ಕೆ ಮಾಡಿ ಆಗಿದೆ ಸರ್. ಯಾರು? ಶ್ರುತಿ ಮೇಡಮ್ ಅವರು. ಸರ್, ಈಗ ತಂಗಿ ಬರ್ತಾರೆ. ತಂಗಿ ಬರ್ಬೇಕಾದ್ರೆ ಇಲ್ಲಿಂದ ನಾವ್ ಏನ್ ಮಾಡ್ಬೇಕಂದ್ರೆ ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್ಲಿಂಗ್ ಜಿಂಗ್ 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 ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್. ಏನ್ ಸರ್ ಅದು? ಅದು ಕ್ಯಾಮರಾ ಶಿಫ್ಟ್ ಮಾಡಿದ. ಮ್ಯೂಸಿಕ್ ಖಾಲಿ ಬಂದ್ರೆ ಬೋರ್ ಆಗುತ್ತಲ್ವಾ? ಯಾರಿಗೆ? ಜನರಿಗಲ್ಲ, ಕ್ಯಾಮರಾಕ್ಕೆ ಮಾಡೋದು ಸರ್. ಸರಿ, ಇವಾಗ ತಂಗಿ ಬರ್ತಾನೆ ಸರ್. ತಂಗಿ ಬಂತು. ಇಫೆಕ್ಟ್ ನೋಡಿ ಸರ್. ಚೆನ್ನಾಗಿದೆ. ಭಯ ಇದೆ ಸ್ವಲ್ಪ. ಸರಿ ಸರ್, ಚೆನ್ನಾಗಿದೆ. ಸರ್, ತಂಗಿ ದುಃಖದಿಂದ ಇರ್ತಾಳೆ. ಅಣ್ಣನನ್ನ ನೋಡಿ ಒಂದೇ ಸಲ ಅವನನ್ನು ಹೋಗಿ ತಬ್ಬಿಕೊಳ್ತಾರೆ ಸರ್. ಅದು ಹೇಗಿದೆ ಅಂದ್ರೆ ಅಣ್ಣ, ತಂಗಿ ದುಃಖದಿಂದ ಅಲ್ಲೇ ಕುಸಿದು ಬೀಳ್ತಾಳೆ ಸರ್. ಅಣ್ಣ 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 ಅಣ್ಣ. ಏನ್ರಿ ಇದು? ಸಿನಿಮಾದಲ್ಲಿ ಹೀಗೆ ಸರ್, ಈ ತರ ನ್ಯಾಚುರಲ್ ಆಗಿರುತ್ತೆ ಸರ್. ಸರಿ. ತಂಗಿಯ ದುಃಖವನ್ನ ತಡ್ಕೊಳ್ಳಿಕ್ಕಾಗದೆ ಅಣ್ಣ ಅವನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನ ತೆಗೆದು ತಂಗಿಯ ಕೈಯಲ್ಲಿ ಕೊಡ್ತಾನೆ. ಚೆನ್ನಾಗಿದೆ. ಕೊಟ್ಟುಬಿಡಿ ಸರ್. ಏನು? ಚಿನ್ನದ ಸರ. ಯಾಕೆ? ನ್ಯಾಚುರಲ್ ಆಗಿರುತ್ತೆ ಸರ್. ನ್ಯಾಚುರಲ್ ಆಗಿರ್ಬೇಕು. ಇದು ತಂಗಿಯ ಕಷ್ಟಕ್ಕೆ ಎಲ್ಲೂ ಸಾಕಾಗಲ್ಲ ಅಣ್ಣ ಅಂತ ಹೇಳಿದಾಗ ಅಣ್ಣ ಅವನ ಕೈಯಲ್ಲಿದ್ದ ಉಂಗುರವನ್ನೆಲ್ಲ ತೆಗೆದುಕೊಡ್ತಾನೆ ಸರ್. ಇದು ಬೇಕಾ? ಹೌದು ಸರ್. ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆಗಿರ್ಬೇಕು. ನ್ಯಾಚುರಲ್. ಇದು ತಂಗಿಯ ಕಷ್ಟಕ್ಕೆ ಎಲ್ಲೂ ಸಾಕಾಗಲ್ಲ ಅಣ್ಣ ಅಂತ ಹೇಳಿದಾಗ ಅಣ್ಣ ಅವನ ಜೇಬಲ್ಲಿದ್ದ ಪರ್ಸನ್ನು ಕೂಡ ಸರಿ ಸರ್. ಇದನ್ ತಗೊಂಡ ತಂಗಿ ಅಲ್ಲೇ ನಿನ್ನ ಈ ಉಪಕಾರ ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾ ಅಲ್ಲೇ ಎದ್ ನಿಂತು ತಿರುಗಿ ಹೊರಟೋಗ್ತಾಳೆ. ಸಿನಿಮದ್ದು ಹೆಸರೇ ಇರಲಿಲ್ಲ. ಸಿನಿಮಾದ ಹೆಸರು ಏನವ? ಅಂಗಿ ಹರಿದ ತಂಗಿ. ಚೆನ್ನಾಗಿದೆ. ಆಕ್ಟಿಂಗ್ ಏನ್ ನ್ಯಾಚುರಲ್ ಆಕ್ಟಿಂಗ್. ಹೌದು. ಉಂಗ್ರಿ ಹಿಡ್ಕೊಂಡು ಪರ್ಸಲ್ ಹಿಡ್ಕೊಂಡು ಆ ತಂಗಿ ಹೋಗೋ ಸ್ಟೈಲ್. ತುಂಬಾ ಚೆನ್ನಾಗಿದೆ. ನನ್ನ ಭಾಗ್ಯ. ಏನ್ ಚೆನ್ನಾಗಿ ಆಕ್ಟಿಂಗ್ ನ್ಯಾಚುರಲ್ ಆಗಿ ಮಾಡ್ತಾರಲ್ಲ. ಅದ್ಭುತವಾಗಿತ್ತು. ದಣಿ, ಡೈರೆಕ್ಟರ್ ನ್ಯಾಚುರಲ್ ಆಗೇ ಹೋಗ್ಬಿಟ್ರ? ಇಲ್ಲಪ್ಪ, ಸೀನಲ್ಲಿ ಬರ್ತಾರೆ. ಸೀನ್ ಮುಗಿದಿಲ್ಲ. ಏನಾಯ್ತು? ಏನಪ್ಪ ಇದು? ಶರ್ಟ್ ಎಲ್ಲ ಅರ್ಧೋಗಿದೆ ನಿಂದು. ಈಗ ಸಿನಿಮಾ ಮುಗಿದದಷ್ಟೇ. ತುಂಬಾ ಟ್ರಾಜಿಡಿ ಎಂಡಿಂಗು.
ಏನಪ್ಪ ಕುತ್ತಿಗೆಯಲ್ಲಿ ಸರಾನು ಕಾಣ್ತಾ ಇಲ್ಲ, ಅದು ಡೈರೆಕ್ಟರ್ ಸೀನ್ ಅಲ್ಲಿ ಇಟ್ಕೊಂಡು ಹೋದ್ರಷ್ಟೇ. ಉಂಗ್ರಾನು ಇಲ್ಲ, ಉಂಗಣ್ಣ ಕೊಂಡೋದ್ರು. ಪರ್ಸ್ ಇದೆಯೇನಪ್ಪ? ಪರ್ಸು ಕೂಡ ಕೊಂಡೋದ್ರು. ಸೀನಲ್ಲಿ ಬರ್ತಾರೆ ಬರ್ತಾರೆ ಅವ್ರು ಬರಲ್ಲ, ಅವ್ರು ಬರಲ್ಲ, ಬರ್ತಾರೆ. ಆಯ್ತು ನಿಮ್ಮ ಸಿನಿಮಾ ಆಯ್ತು, ಇಲ್ಲಿಗೆ ಫಿನಿಶ್. ಇನ್ನೇನಿದ್ರು ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್ಲಿಂಗ್ ಜಿಂಗ್ ಜಿಂಗ್ ಜಿಂಗ್. ಏನೋ ಅದು? ಅದು ಲಾಸ್ಟ್ ನಿಮ್ಮ ಸಿನಿಮಾದ ಟೈಟಲ್ ಬೀಳೋದು. ಆಯ್ತು ನಿಮ್ದು ಸಿನಿಮಾ ಆಯ್ತು. ಬೇಡ ಬೇಡ ಅಂತ ಹೇಳಿದೆ, ಬೇಗ ಪ್ರೊಡ್ಯೂಸರ್ ಪಾಂಡುರಂಗ ಸರ್. ನಾನೇ ಸರ್ ನೀವಾ? ಏನ್ ಸರ್ ನಿಮ್ಮ ಅವಸ್ಥೆ? ಅದು ಆಕ್ಚುಲಿ ಇವಾಗ ಒಂದು ಸಿನಿಮಾ ಮುಗ್ದಿದ್ದಷ್ಟೇ, ಟ್ರಾಜಿಡಿ ಎಂಡಿಂಗ್ ಸರ್. ಓ ಹಾಗೆ. ಪರವಾಗಿಲ್ಲ ಪರವಾಗಿಲ್ಲ ಸರ್, ನಾನು ಡೈರೆಕ್ಟರ್ ಸರ್. ನನ್ನನ್ನ ಕತೆ ಹೇಳಲಿಕ್ಕೆ ಶುರು ಮಾಡ್ಲಾ ಸರ್? ನೀವು ಶುರು ಮಾಡೋದು ಬೇಡ, ಈಗ ನಾನೇ ಶುರು ಮಾಡ್ತೇನೆ. ನೋಡ್ಕೊಂಡಿದ್ದೀರಿ ಹೋಗಿ. ಮಜಬಾ ಮಜ ಭಾರತ, ಮಜಬಾ ಮಜ ಭಾರತ. ನಾರಾಯಣ್ ಸರ್ ಏನ್ ಅನಿಸ್ತು? ತಂಗಿ ಹರಿಯೋ ಹಂಗಿ ಪ್ರೊಡ್ಯೂಸರ್ದೇ ಆಗ್ಬೇಕಾ? ಪಾಪ ಹರ್ಕೊಂಡು ನಿಂತವ್ ನೋಡಿ. ನಿಮ್ಮ ಈ ಹೇಳಾಣಿಕೆ ಏನಿದೆ, ಈ ವಿಷಯ ತುಂಬ ಸಣ್ಣದಾಗಿದೆ, ಆದರೆ ತುಂಬ ಸುಂದರವಾಗಿತ್ತು. ನೀವೆಲ್ಲರೂ ಕೂಡ ಅದರಲ್ಲಿ ನಿಮ್ಮನ್ನು ಮರೆತು ಇನ್ವಾಲ್ವ್ ಆಗಿದ್ರಿ. ನಿಮ್ಮಲ್ಲಿ ತುಂಬ ಒಳ್ಳೆ ಪ್ರತಿಭೆ ಇದೆ. ನಾನು ಮುಂದಿನ ಸಲ ನಿಮ್ಮ ತಂಡ ವೇದಿಕೆ ಮೇಲೆ ಬರುವಾಗ ದೊಡ್ಡದಾಗಿ ನಿರೀಕ್ಷೆ ಮಾಡ್ತೀನಿ. ಈಗ ಅಂಗಿ ಹರಿದ ತಂಗಿ ಚಿತ್ರದಲ್ಲಿ ತಂಗಿ ಪಾತ್ರವನ್ನು ಇವ್ರಿಗೆ ಕೊಡ್ಬೇಕಾಗಿತ್ತು ಅಂತ ಒಂದು ಹೆಸರು ಬಂತಲ್ಲ, ಆ ಹೆಸರು ಅವ್ರು ಅಲ್ಲೇ ಇದ್ದಾರೆ, ಶ್ರುತಿ ಮೇಡಮ್. ಹಲವಾರು ಕಲಾವಿದರು ಇಲ್ಲಿ ಹೊಸಬ್ರು ಈ ವೇದಿಕೆಗೆ. ಮೊದಲನೇ ಸರಿ ನೀವೆಲ್ಲರೂ ಆಕ್ಟ್ ಮಾಡ್ತಾ ಇದ್ರಿ. ಮೊದಲಿಗೆ ನಿಮ್ಮೆಲ್ರಿಗೂ ಸ್ವಾಗತ ಹೇಳ್ತೀನಿ. ಇಡೀ ಟೀಮ್ ಒಂದು ಹೊಸ ಹುಮ್ಮಸ್ಸನ್ನ ತಂದಿದ್ದೀರಿ ಈ ವೇದಿಕೆ ಮೇಲೆ. ಹೊಸದಾಗಿ ಏನೋ ಒಂದು ಕೊಡ್ತೀರಾ, ಹೊಸದಾಗಿ ಎಲ್ಲರನ್ನೂ ನಗಿಸ್ತೀರಾ ಅನ್ನೋ ನಂಬಿಕೆ ಅಂತೂ ನಮಗಿದೆ. ಮುಂದಿನ ಸ್ಕಿಟ್ಗಳಲ್ಲಿ ಕೂಡ ಹೀಗೆ ಮಾಡಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ತಮಾಷಾ ಫ್ಯಾಕ್ಟ್ರಿ, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿತ್ತು ನಿಮ್ಮ ಆಕ್ಟ್. ಎಲ್ಲರೂ ತುಂಬಾ ಖುಷಿ ಪಟ್ವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಜ